ಎಳೆಯರ ರಾಮಾಯಣದ 2ನೇ ಅಧ್ಯಾಯ. ವಿಶ್ವಾಮಿತ್ರರು ಹೇಳಿದ ಕಥೆಗಳು. ಉಪ ಅಧ್ಯಾಯ ನಿರ್ವಿಘ್ನವಾಗಿ ನಡೆದ ಯಜ್ಞ. ರಾತ್ರಿ ಕಳೆದು ಬೆಳಗಾಯಿತು. ಸ್ನಾನ ಮಾಡಿ ಶುಚಿಗೊಂಡ ರಾಮಲಕ್ಷ್ಮಣರನ್ನು ನೋಡಿ ವಿಶ್ವಾಮಿತ್ರರು ಮುಗುಳ್ನಕ್ಕರು. ನೀವಿಬ್ಬರೂ ನನ್ನ ಆಸೆಯನ್ನು ನೆರವೇರಿಸಿದಿರಿ. ನನಗೆ ಬಹಳ ಆನಂದವಾಗಿದೆ. ನಾನು ನಿಮಗೆ ಎಲ್ಲ ಬಗೆಯ ಮಂತ್ರಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ಈ ಅಸ್ತ್ರಗಳ ಬಲದಿಂದ ನೀವು ಯಾರನ್ನು ಬೇಕಾದರೂ ಜಯಿಸಬಹುದು. ಯುದ್ಧದಲ್ಲಿ ನಿಮಗೆ ಸೋಲೇ ಇರುವುದಿಲ್ಲ. ನೀವು ದುಷ್ಟರನ್ನು ಸಂಹಾರ ಮಾಡಿ ಲೋಕವಿಖ್ಯಾತರಾಗುತ್ತೀರಿ ಎಂದು ಹೇಳಿ ತಾವು ತಪಸ್ಸಿನ ಬಲದಿಂದ ಗಳಿಸಿದ ಎಲ್ಲ ದಿವ್ಯಾಸ್ತ್ರಗಳ ಮಂತ್ರಗಳನ್ನೂ ರಾಮಲಕ್ಷ್ಮಣರಿಗೆ ಉಪದೇಶಿಸಿದರು. ಈ ಮಂತ್ರಗಳ ಬಲದಿಂದ ವಾಯವ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಇಂದ್ರಾಸ್ತ್ರ, ವರುಣಾಸ್ತ್ರ, ಆಗ್ನೇಯಾಸ್ತ್ರ ಇವುಗಳನ್ನು ಪ್ರಯೋಗಿಸಬಹುದಾಗಿತ್ತು. ವಾಯುವಾಸ್ತ್ರದಿಂದ ಶತ್ರುವನ್ನು ಗಾಳಿಯಲ್ಲಿ ಹಾರಿಸಿಕೊಂಡು ಹೋಗ್ಬೋದು. ವರ್ಣಾಸ್ತ್ರವನ್ನು ಪ್ರಯೋಗಿಸಿ ಶತ್ರುವಿನ ಮೇಲೆ ಮಳೆ ಸುರಿಸಬಹುದು. ಆಗ್ನೇಯಾಸ್ತ್ರದಿಂದ ಶತ್ರುವಿನ ಮೇಲೆ ಬೆಂಕಿಯ ಮಳೆಗರೆಯಬಹುದು. ಬ್ರಹ್ಮಾಸ್ತ್ರ, ಇಂದ್ರಾಸ್ತ್ರಗಳಿಂದ ಅಪಾರವಾದ ಶಕ್ತಿಯನ್ನು ಉತ್ಪಾದಿಸಬಹುದು. ಹೀಗೆ ಈ ಶಸ್ತ್ರಗಳು ಅನೇಕ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿದ್ದವು. ಈ ಅಸ್ತ್ರಗಳಿಗೆಲ್ಲ ಒಬ್ಬೊಬ್ಬ ಅಧಿದೇವತೆ ಇರುತ್ತಾರೆ. ಯಾವುದೇ ಒಂದು ಬಾಣ ಹೂಡಿ ಅಸ್ತ್ರಮಂತ್ರ ಜಪಿಸಿದರೆ ಅಸ್ತ್ರದ ಅಧಿದೇವತೆಯ ಶಕ್ತಿಯು ಬಾಣದ ಮೇಲೆ ಕೇಂದ್ರೀಕೃತವಾಗುತ್ತದೆ. ಆನಂತರ ಅದನ್ನು ಶತ್ರುವಿನ ಮೇಲೆ ಪ್ರಯೋಗಿಸಬಹುದು. ವಿಶ್ವಾಮಿತ್ರರು ರಾಮನಿಗೆ ಮಂತ್ರಾಸ್ತ್ರಗಳನ್ನು ಉಪದೇಶಿಸಿದಾಗ ಈ ಎಲ್ಲ ಅಸ್ತ್ರಗಳ ಅಧಿದೇವತೆಗಳು ರಾಮನ ಮುಂದೆ ಬಂದು ನಿಂತರು. ರಾಮನು ಆ ದೇವತೆಗೆ ನಮಸ್ಕರಿಸಿದನು. ನಂತರ ರಾಮ ಅವರನ್ನು ಕುರಿತು, ದೇವತೆಗಳೇ, ಸದ್ಯಕ್ಕೆ ನಾವು ಯಾವುದೇ ಯುದ್ಧ ಮಾಡುತ್ತಿಲ್ಲ. ಆದ್ದರಿಂದ ಈಗ ನೀವು ನಿಮ್ಮ ನಿಮ್ಮ ಸ್ಥಳಗಳಲ್ಲೇ ಇರಿ. ಸಮಯ ಬಂದಾಗ ನಾವು ನಿಮ್ಮನ್ನು ಪ್ರಾರ್ಥಿಸಿ ಕರೆಸಿಕೊಳ್ಳುತ್ತೇವೆ ಎಂದನು. ದೇವತೆಗಳು ಹಾಗೆಯೇ ಆಗಲಿ ಎಂದು ಹೇಳಿ ನಿರ್ಗಮಿಸಿದರು. ವಿಶ್ವಾಮಿತ್ರರು ರಾಜಕುಮಾರರಿಗೆ ಅಸ್ತ್ರಗಳ ಪ್ರಯೋಗ ಮತ್ತು ಉಪಸಂಹಾರ ಎರಡನ್ನೂ ಹೇಳಿಕೊಟ್ಟರು. ಪ್ರಯೋಗಿಸುವುದು ಅಂದರೆ ಶತ್ರುವಿನ ಮೇಲೆ ಅಸ್ತ್ರವನ್ನು ಬಿಡುವುದು. ಉಪಸಂಹಾರ ಮಾಡುವುದೆಂದರೆ ಮಂತ್ರಬಲದಿಂದ ಅಸ್ತ್ರವನ್ನು ಮತ್ತೆ ಹಿಂತೆಗೆದುಕೊಳ್ಳುವುದು. ವರ್ಣಾಸ್ತ್ರವನ್ನು ಪ್ರಯೋಗಿಸಿದರೆ ಅದು ಶತ್ರುವಿನ ಮೇಲೆ ಮಳೆಗರಿಯುತ್ತದೆ. ಉಪಸಂಹಾರ ಮಾಡಿದರೆ ಮಳೆಯನ್ನು ನಿಲ್ಲಿಸಿ ಪ್ರಯೋಗಿಸಿದವನ ಬಳಿಗೆ ಮತ್ತೆ ಬಂದು ಸೇರಿಕೊಳ್ಳುತ್ತದೆ. ರಾಮ ಲಕ್ಷ್ಮಣರು ಇವುಗಳನ್ನೆಲ್ಲ ಕಲಿತರು. ಹೀಗೆ ಮಂತ್ರಾಸ್ತ್ರಗಳ ಬಗ್ಗೆ ಕಲಿತು ಮುಂದೆ ಹೋಗುತ್ತಿದ್ದಾಗ ದೂರದಲ್ಲಿ ಒಂದು ಪರ್ವತ ಗೋಚರಿಸಿತು. ರಾಮನು ಅದನ್ನು ವಿಶ್ವಾಮಿತ್ರರಿಗೆ ತೋರಿಸಿ, ಮಹರ್ಷಿಗಳೇ, ಆ ಪರ್ವತದ ತಪ್ಪಲಲ್ಲಿ ದಟ್ಟವಾದ ಕಾಡು ಕಾಣುತ್ತಿದೆಯಲ್ಲ, ನೋಡುವುದಕ್ಕೆ ಬಹಳ ಮನೋಹರವಾಗಿದೆ. ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತದೆ. ವಿವಿಧ ರೀತಿಯ ಹಕ್ಕಿಗಳು ಇಂಪಾಗಿ ಕಲರವ ಮಾಡುತ್ತಿವೆ. ತುಂಬ ಶಾಂತ ಸ್ಥಿತಿಯಲ್ಲಿರುವ ಆ ಮಹಾರಣ್ಯವನ್ನು ನೋಡಿದರೆ ಯಾವುದೋ ಆಶ್ರಮವಿದ್ದಂತೆ ಕಾಣುತ್ತದೆ. ಅದೇ ನಿಮ್ಮ ಆಶ್ರಮವೇ? ನಿಮ್ಮ ಯಜ್ಞಕ್ಕೆ ಅಡ್ಡಿ ಬರುವ ರಾಕ್ಷಸರು ಅಲ್ಲಿಗೆ ಬರುವರೇ? ಆ ರಾಕ್ಷಸರು ಎಲ್ಲಿ ಇರುತ್ತಾರೆ? ದಯವಿಟ್ಟು ಹೇಳಿ ಎಂದನು. ವಿಶ್ವಾಮಿತ್ರರು, ರಾಮ, ನಿನ್ನ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಿಸುತ್ತೇನೆ, ಕೇಳು. ಹೌದು, ನೀನು ಊಹಿಸಿದಂತೆ ಅಲ್ಲಿಯೇ ನನ್ನ ಆಶ್ರಮವಿದೆ. ಆ ಆಶ್ರಮಕ್ಕೆ ಒಂದು ಹಿನ್ನೆಲೆ ಇದೆ. ಪೂರ್ವದಲ್ಲಿ ಪ್ರಜಾಪತಿಯಾದ ಕಶ್ಯಪ ಮತ್ತು ಅವನ ಪತ್ನಿಯು, ದೇವತೆಗಳ ತಾಯಿಯೂ ಆದ ಅದಿತಿ ಇಲ್ಲಿ ತಪಸ್ಸು ಮಾಡಿದ್ದರು. ಮಹಾವಿಷ್ಣುವು ಇಲ್ಲಿ ತಪಸ್ಸು ಮಾಡಿ ಸಿದ್ಧಿ ಗಳಿಸಿದ್ದನು. ಸಾಕ್ಷಾತ್ ವಿಷ್ಣುವೇ ಸಿದ್ಧಿಯನ್ನು ಗಳಿಸಿದ ಈ ಆಶ್ರಮಕ್ಕೆ ಸಿದ್ಧಾಶ್ರಮ ಎಂದು ಹೆಸರು ಬಂತು. ವಿಷ್ಣುವು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಬಲಿ ಎಂಬ ದೈತ್ಯರಾಜನಿದ್ದನು. ಅವನು ಪ್ರಹ್ಲಾದನ ಮಗನಾದ ವಿರೋಚನನ ಪುತ್ರ. ವಿಷ್ಣುವು ಮಂಥರೆ ಎಂಬ ಸ್ತ್ರೀಯನ್ನು ಸಂಹರಿಸಿದ ಎಂದು ಹೇಳಿದನಲ್ಲವೇ? ಆಗ ಆ ಮಂಥರೆಯ ಮಗ ಇವನು. ಬಲಿಯು ಮಹಾಬಲಶಾಲಿಯಾಗಿದ್ದನು. ಅವನು ದೇವೇಂದ್ರನನ್ನು, ಮರುದ್ಗಣಗಳನ್ನು ಜಯಿಸಿದ್ದನು. 3 ಲೋಕಗಳನ್ನು ತನ್ನ ವಶಪಡಿಸಿಕೊಂಡಿದ್ದ ಮಹಾಪರಾಕ್ರಮಿಯವನು. ಬಲಿಯು ಒಮ್ಮೆ ದೊಡ್ಡ ಯಾಗವನ್ನು ಪ್ರಾರಂಭಿಸಿದನು. ಆಗ ಅಗ್ನಿ ಮೊದಲಾದ ದೇವತೆಗಳು ಆ ಸ್ಥಳದಲ್ಲಿ ತಪಸ್ಸು ಮಾಡುತ್ತಿದ್ದ ವಿಷ್ಣುವಿನ ಬಳಿಗೆ ಬಂದರು. ಪ್ರಭು, ಬಲಿಚಕ್ರವರ್ತಿಯು ಈಗಾಗಲೇ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಲೋಕಗಳನ್ನು ವಶಪಡಿಸಿಕೊಂಡು ದೇವತೆಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಾನೆ. ಈಗ ಅವನು ಹೊಸ ಯಾಗವೊಂದನ್ನು ಪ್ರಾರಂಭಿಸಿದ್ದಾನೆ. ಅವನು ಈ ಯಾಗವನ್ನು ಯಶಸ್ವಿಯಾಗಿ ಮುಗಿಸಿಬಿಟ್ಟರೆ ದೇವತೆಗಳಾದ ನಾವು ಶಾಶ್ವತವಾಗಿ ಅವನ ಸೇವಕರಂತೆ ಇರಬೇಕಾಗುತ್ತದೆ. ಆದ್ದರಿಂದ ಹೇಗಾದರೂ ಮಾಡಿ ನೀನು ಅವನನ್ನು ನಿಗ್ರಹಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು. ವಿಷ್ಣು ಅವರು ಹೇಳಿದ್ದನ್ನೆಲ್ಲ ಕೇಳಿದ. ಬಲಿಯು ಹೀಗೆ ಮುಂದುವರಿಯಲು ಬಿಡಬಾರದು, ಅವನು ಯಾಗವನ್ನು ತಡೆಯಬೇಕು ಎಂದು ನಿಶ್ಚಯಿಸಿದ. ಅದೇ ಸಮಯದಲ್ಲಿ ಭಗವಾನ್ ಕಶ್ಯಪ ಬ್ರಹ್ಮ ಮತ್ತು ಅವನ ಮಡದಿ ಅದಿತಿ ಇದೇ ಸಿದ್ಧಾಶ್ರಮದಲ್ಲಿ ವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿದ್ದರು. ಕಶ್ಯಪನು ಮರೀಚಿ ಮಹರ್ಷಿಯ ಮಗ. ಸೃಷ್ಟಿ ಕಾರ್ಯದಲ್ಲಿ ಇವನು ಬ್ರಹ್ಮನಿಗೆ 2ನೇದವನು. ವಿಷ್ಣುವನ್ನು ತಮ್ಮ ಮಗನಾಗಿ ಪಡೆಯಬೇಕೆಂಬ ಹಂಬಲ ಕಶ್ಯಪ ಮತ್ತು ಅದಿತಿಯರಿಗೆ. ಅದಕ್ಕಾಗಿ ಅವರು ತಪಸ್ಸು ಮಾಡುತ್ತಿದ್ದರು. ತಾನು ಭೂಲೋಕದಲ್ಲಿ ಜನಿಸಿ ಬಲಿಯ ಯಾಗವನ್ನು ನಿಲ್ಲಿಸಲು ಇದೇ ಸರಿಯಾದ ಅವಕಾಶ ಎಂದು ವಿಷ್ಣು ಯೋಚಿಸಿದ. ಅಂತೆಯೇ ಕಶ್ಯಪ ಅದಿತಿಯರನ್ನು ಕೋರಿಕೆಯಂತೆ ಅವರ ಮಗನಾಗಿ ಹುಟ್ಟಿದ ಅವನೇ ವಾಮನ. ವಾಮನ ಅಂದರೆ ಕುಳ್ಳ. ಬಾಲಕನಾದ ವಾಮನ ಬಲಿಯು ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬಂದ.
ಬಲಿಚಕ್ರವರ್ತಿ ಮಾಡುತ್ತಿದ್ದ ಯಾಗ ಬಹಳ ದೊಡ್ಡದು. ಅದೇ ಅನೇಕ ವರ್ಷಗಳಿಂದ ನಡೆಯುತ್ತಿತ್ತು. ಬಲಿಯು ಆ ಸಮಯದಲ್ಲಿ ಯಾರು ಬಂದು ಏನು ಕೇಳಿದರೂ ಇಲ್ಲವೆನ್ನುತ್ತಿರಲಿಲ್ಲ. ಬೇಡಿದವರಿಗೆ ಕೇಳಿದ್ದನ್ನು ನೀಡಿಬಿಡುತ್ತಿದ್ದ. ವಾಮನನು ಬಲಿಯ ಹತ್ತಿರ ಬಂದ. ಆ ಬಾಲಕನ ಮುಖದಲ್ಲಿದ್ದ ತೇಜಸ್ಸನ್ನು ಕಂಡು ಬಲಿಚಕ್ರವರ್ತಿ ಸಂತೋಷಗೊಂಡ. ಅವನು ವಿನಯದಿಂದ, ಸ್ವಾಮಿ, ನಿಮಗೇನು ಬೇಕು? ಅಪ್ಪಣೆ ಮಾಡಿರಿ, ಕೊಡುತ್ತೇನೆ ಎಂದ. ವಾಮನನು, ಚಕ್ರವರ್ತಿ, ನನ್ನ ಪಾದದ 3 ಅಳತೆಯಷ್ಟು ನೆಲವನ್ನು ದಾನ ಮಾಡು ಎಂದು ಕೇಳಿದ. ಬಲಿಚಕ್ರವರ್ತಿಯು ಹಾಗೆ ಆಗಲಿ, ಅಳೆದುಕೊಳ್ಳಿ ಎಂದ. ಕುಳ್ಳನಾಗಿದ್ದ ವಾಮನ ಕೂಡಲೇ ಬೃಹದ ಆಕಾರವಾಗಿ ಬೆಳೆದ. ಭೂಮಿ ಆಕಾಶಗಳು ತಾಗುವಂತೆ ತ್ರಿವಿಕ್ರಮನಾಗಿ ಬೆಳೆದ. ಒಂದು ಹೆಜ್ಜೆಯಿಂದ ಇಡೀ ಪಾತಾಳ ಲೋಕವನ್ನು ಅಳೆದ. ಮತ್ತೊಂದು ಹೆಜ್ಜೆಯಿಂದ ಸಂಪೂರ್ಣ ಭೂಲೋಕವನ್ನು ಅಳೆದುಕೊಂಡ. 3ನೇ ಹೆಜ್ಜೆಯಿಂದ ಸ್ವರ್ಗಲೋಕವನ್ನು ಅಳೆದು ಬಿಟ್ಟ. ಇದರಿಂದಾಗಿ ಬಲಿಯು ತಾನು ಜಯಿಸಿದ್ದ 3 ಲೋಕಗಳನ್ನು ವಾಮನನಿಗೆ ದಾನ ನೀಡಿದಂತೆ ಆಯಿತು. ಬಲಿಯು ಬಂಧಿಸಿದ್ದ ದೇವತೆಗಳನ್ನು ವಿಷ್ಣು ಬಿಡುಗಡೆಗೊಳಿಸಿದ. ತಾನು ವಶಪಡಿಸಿಕೊಂಡ 3 ಲೋಕಗಳನ್ನು ದೇವೇಂದ್ರನಿಗೆ ಕೊಟ್ಟುಬಿಟ್ಟ. ಈ ರೀತಿ ತನ್ನದೆಲ್ಲವನ್ನು ಕಳೆದುಕೊಂಡು ಬಲಿಯು ಯಾಗವನ್ನು ಮುಂದುವರಿಸಲಾಗಲಿಲ್ಲ. ದೇವತೆಗಳು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಹೀಗೆ ಪೂರ್ವಕಾಲದಲ್ಲಿ ಸಾಕ್ಷಾತ್ ವಿಷ್ಣುವೇ ಇದ್ದ ಸ್ಥಳ ಇದು. ಈಗ ನಾನು ಇಲ್ಲಿಯೇ ವಾಸವಾಗಿದ್ದೇನೆ. ನನ್ನ ಯಜ್ಞ ನಡೆಯುವುದು ಈ ಸ್ಥಳದಲ್ಲಿಯೇ. ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ಇಲ್ಲಿಗೆ ಬಂದು ನಾನು ಮಾಡುತ್ತಿರುವ ಯಾಗವನ್ನು ಕೆಡಿಸುತ್ತಿದ್ದಾರೆ. ನೀವಿಬ್ಬರೂ ಆ ರಾಕ್ಷಸರನ್ನು ಕೊಲ್ಲಬೇಕು. ನನ್ನ ಯಜ್ಞವನ್ನು ಯಶಸ್ವಿಗೊಳಿಸಬೇಕು, ಧರ್ಮವನ್ನು ರಕ್ಷಿಸಬೇಕು ಎಂದು ಹೇಳಿ ಅವರನ್ನು ತಮ್ಮ ಆಶ್ರಮದೊಳಗೆ ಕರೆದೊಯ್ದರು. ರಾಮ ಲಕ್ಷ್ಮಣರೊಡನೆ ವಿಶ್ವಾಮಿತ್ರರು ಸಿದ್ಧಾಶ್ರಮಕ್ಕೆ ಬಂದ ವಿಚಾರ ಆಶ್ರಮವಾಸಿಗಳಿಗೆಲ್ಲ ತಿಳಿಯಿತು. ಅವರಿಗೆಲ್ಲ ಸಂತೋಷವೇ ಸಂತೋಷ. ಎಲ್ಲರೂ ಓಡೋಡಿ ಬಂದು ಅವರನ್ನು ಎದುರುಗೊಂಡರು. ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು. ರಾಮ ಲಕ್ಷ್ಮಣರನ್ನು ಆದರ್ಶ ಸತ್ಕರಿಸಿದರು. ತಾಟಕಿ ಸಂಹಾರದ ವಿಚಾರ ಕೇಳಿ ಆಶ್ರಮವಾಸಿಗಳಿಗೆ ರಾಮ ಲಕ್ಷ್ಮಣರ ಮೇಲಿನ ವಿಶ್ವಾಸ ಇಮ್ಮಡಿಸಿತು. ರಾಮನು ವಿಶ್ವಾಮಿತ್ರನ ಕುರಿತು, ಮಹರ್ಷಿಗಳೇ, ನೀವು ಈ ದಿನವೇ ಯಜ್ಞ ದೀಕ್ಷೆಯನ್ನು ಸ್ವೀಕರಿಸಿ. ಈ ಯಜ್ಞದಲ್ಲಿ ನಿಮಗೆ ಸಿದ್ಧಿ ದೊರೆತ ದಿವ್ಯಾಶ್ರಮದ ಹೆಸರು ಸಾರ್ಥಕವಾಗಲಿ ಎಂದ. ರಾಮನ ಮಾತುಗಳಿಂದ ಸಂತುಷ್ಟರಾದ ವಿಶ್ವಾಮಿತ್ರರು ಯಜ್ಞ ದೀಕ್ಷೆ ಸ್ವೀಕರಿಸಿದರು. ರಾಮ ಲಕ್ಷ್ಮಣರು ಇಡೀ ರಾತ್ರಿ ಎಚ್ಚರವಾಗಿದ್ದರು. ಬೆಳಗಾದೊಡನೆ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿದರು. ಗಾಯತ್ರಿಯನ್ನು ಜಪಿಸಿದರು. ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಮತ್ತೆ ಬಿಲ್ಲು ಬಾಣಗಳನ್ನು ಧರಿಸಿದರು. ಜಾಗರೂಕತೆಯಿಂದ ಯಜ್ಞಸ್ಥಾನದ ಸುತ್ತಲೂ ಸುತ್ತಾಡಲಾರಂಭಿಸಿದರು. ಅವರು ವಿಶ್ವಾಮಿತ್ರ ಶಿಷ್ಯರನ್ನು ಕುರಿತು, ಆ ರಾಕ್ಷಸರು ಯಾವ ದಿಕ್ಕಿನಿಂದ ಬರುತ್ತಾರೆ? ಅವರು ಬರುವುದಕ್ಕೆ ನಿರ್ದಿಷ್ಟ ಸಮಯ ಇದೆಯೇ ಎಂದು ಕೇಳಿದರು. ಶಿಷ್ಯರು, ಇಂದಿನಿಂದ 6 ದಿನಗಳವರೆಗೆ ಯಾಗ ನಡೆಯುತ್ತದೆ. ಈಗ ವಿಶ್ವಾಮಿತ್ರರು ಮೌನವ್ರತ ಹಿಡಿದಿದ್ದಾರೆ. ಈ 6 ದಿನಗಳು ಅವರು ಯಾರೊಡನೆಯೂ ಮಾತನಾಡುವುದಿಲ್ಲ. ರಾಕ್ಷಸರು ಆಕಾಶ ಮಾರ್ಗದಲ್ಲಿ ಬರುತ್ತಾರೆ. ಅವರು ಯಾವ ಹೊತ್ತಿನಲ್ಲಿ ಬರುವವರು ಹೇಳಲಾಗದು. ಆದ್ದರಿಂದ ನೀವು ಸದಾ ಜಾಗೃತರಾಗಿರುವುದು ಒಳ್ಳೆಯದು ಎಂದರು. ರಾಮ ಲಕ್ಷ್ಮಣರು 6 ದಿನಗಳಲ್ಲಿಯೂ ಹಗಲು ರಾತ್ರಿ ಎಚ್ಚರವಾಗಿದ್ದು ವಿಶ್ವಾಮಿತ್ರ ಆಶ್ರಮವನ್ನು ಕಾಯ್ದರು. ವಿಶ್ವಾಮಿತ್ರರು ಇತರ ಋತ್ವಿಜರು ಯಾಗದ ಕೆಲಸದಲ್ಲಿ ನಿರತರಾಗಿದ್ದರು. ಯಜ್ಞವು ಶಾಸ್ತ್ರ ರೀತಿಯಲ್ಲಿ ನಡೆಯಿತು. ಯಾಗದ ಅಂತಿಮ ಘಟ್ಟ ಸಮೀಪಿಸಿತು. ಆಗ ಮುಂಬರುವ ಭಯೋತ್ಪಾದನೆಯ ಸೂಚನೆಯಂತೆ ಅಗ್ನಿಕುಂಡವು ಧಗ್ಗನೆ ಪ್ರಜ್ವಲಿಸಲಾರಂಭಿಸಿತು. ಮೇಲೆ ಆಕಾಶದಲ್ಲಿ ಭಯಂಕರವಾದ ಶಬ್ದವಾಯಿತು. ನೋಡುತ್ತಿದ್ದಂತೆ ಆಕಾಶದಲ್ಲಿ ಕಾರ್ಮೋಡಗಳು ಕಲಿದು ಕತ್ತಲಾಯಿತು. ಮಾರೀಚ ಮತ್ತು ಸುಬಾಹು ತಮ್ಮ ಉಪಟಳವನ್ನು ಆರಂಭಿಸಿದ್ದರು. ಅವರು ಆಕಾಶದಿಂದ ಯಜ್ಞಕುಂಡದ ಮೇಲೆ ರಕ್ತದ ಮಳೆಗರೆಯಲಾರಂಭಿಸಿದರು. ರಾಮ ಮೇಲೆ ನೋಡಿದ. ಮಾರೀಚ ಸುಬಾಹು ಅವನ ಕಡೆಗೆ ಧಾವಿಸಿ ಬರುತ್ತಿದ್ದಾರೆ. ರಾಮನಿಗೆ ಭಯಂಕರ ಸಿಟ್ಟು ಬಂತು. ರಾಮ ಲಕ್ಷ್ಮಣರಿಬ್ಬರು 106 ಬಾಣಗಳನ್ನು ಬಿಟ್ಟು ವೇದಿಕೆಯ ಮೇಲೆ ಒಂದು ಚಪ್ಪರವನ್ನೇ ಕಟ್ಟಿಬಿಟ್ಟರು. ರಕ್ತದ ಒಂದು ಹನಿಯು ಯಜ್ಞಕುಂಡದಲ್ಲಿ ಬೀಳದಂತೆ ವ್ಯವಸ್ಥೆ ಮಾಡಿದರು. ನಂತರ ರಾಮನು ಮಾರೀಚನ ಮೇಲೆ ಮಾನವಾಸ್ತ್ರವನ್ನು ಪ್ರಯೋಗಿಸಿದ. ಮಾನವಾಸ್ತ್ರವು ಮಾರೀಚನಿಗೆ ತಾಕಿದ ಕೂಡಲೇ ಅವನಿಗೆ ಜ್ಞಾನ ತಪ್ಪಿತು. ಅವನು ತರಗಲೆಯಂತೆ ಗಾಳಿಯಲ್ಲಿ ತೇಲಿಕೊಂಡು ಹೋದ. 106 ಮೈಲಿ ದೂರದಲ್ಲಿದ್ದ ಸಮುದ್ರದಲ್ಲಿ ಬಿದ್ದ. ಮುಳುಮುಳುಗಿ ಸಮುದ್ರದ ನೀರು ಕುಡಿದ. ಸಮುದ್ರದ ಅಲೆಗಳು ಅವನನ್ನು ತೀರಕ್ಕೆ ಎತ್ತಿ ಬಿಸಾಕಿದವು. ಶ್ರೀರಾಮನು ಪ್ರಯೋಗಿಸಿದ ಆಗ್ನೇಯಾಸ್ತ್ರದಿಂದ ಸುಬಾಹು ಅಲ್ಲೇ ಸತ್ತು ಬಿದ್ದ. ಮಾರೀಚ ಸುಬಾಹುಗಳ ಕಾಟ ಕೊನೆಗೊಂಡದ್ದರಿಂದ ಸಿದ್ಧಾಶ್ರಮದಲ್ಲಿ ನೆರೆದಿದ್ದ ಋಷಿಗಳಿಗೆ ಅತ್ಯಾನಂದವಾಯಿತು. ಅವರೆಲ್ಲ ರಾಮನನ್ನು ಪರಿಪರಿಯಾಗಿ ಹಾಡಿ ಹೊಗಳಿದರು. ಆನಂತರ ವಿಶ್ವಾಮಿತ್ರರ ಯಾಗ ನಿರ್ವಿಘ್ನವಾಗಿ ನೆರವೇರಿತು. ವಿಶ್ವಾಮಿತ್ರರು, ರಾಮ, ನಾನು ಧನ್ಯನಾದೆ. ನೀನು ನಿನ್ನ ತಂದೆಯ ಅಪೇಕ್ಷೆಯನ್ನು ಈಡೇರಿಸಿದೆ. ನಿಜವಾಗಿಯೂ ನನಗೆ ಬಹಳ ಆನಂದವಾಗಿದೆ ಎಂದು ಹೇಳಿ ರಾಮನನ್ನು ಅಪ್ಪಿಕೊಂಡರು. ರಾಮ ಲಕ್ಷ್ಮಣರಿಗೂ ಹರ್ಷವಾಯಿತು. ತಮ್ಮಿಂದ ಯಜ್ಞ ನಿರ್ವಿಘ್ನವಾಗಿ ನಡೆಯಿತಲ್ಲ ಎಂಬ ಹಿಗ್ಗು ಉಂಟಾಯಿತು. ತಂದೆಯ ಅಪ್ಪಣೆಯನ್ನು ಪಾಲಿಸಿದ ಹೆಮ್ಮೆಯೂ ಆಯಿತು. ಸಡಗರ, ಸಂತಸ, ಸಂಭ್ರಮಗಳಲ್ಲಿಯೇ ಆ ದಿನ ಕಳೆಯಿತು.